ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮ ಮನೆಗೆ 3 ಗೆಸ್ಟ್ಗಳು ಬಂದಿದ್ದರು. ಗೆಸ್ಟು ಅಂದರೆ ಸಾಮಾನ್ಯ ಗೇಟ್ ತೆಗೆದುಕೊಂಡು ಬೆಲ್ ಮಾಡಿ ಮೇನ್ ಡೋರಿಂದ ಬರ್ತಾರೆ. ಆದರೆ ಇವತ್ತು ನಮ್ಮ ಮನೆಗೆ ಬಂದಿದ್ದ ಗೆಸ್ಟು ಬಾತ್ರೂಮಲ್ಲಿ ಕಾಣಿಸ್ಕೊಂಡ್ರು. ಎಂದಿನಂತೆ ನಾನು ಆಫೀಸ್ ಕೆಲಸಗಳನ್ನೆಲ್ಲ ಮುಗಿಸಿ ಪುನಃ ವಾಪಸ್ ಆಫೀಸಿಂದ ಮನೆಗೆ ಬಂದು ಜಿಮ್ಗೆ ಹೋಗೋಣ ಅಂತ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತೀನಿ. ಸರಿ, ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಉಚ್ಚೆ ಹೋಗೋಣ ಅಂತ ಮೇಲ್ಗಡೆ ರೂಮಲ್ಲಿರೋ ಬಾತ್ರೂಮ್ಗೆ ಹೋಗಿ ಕಮೋಡ್ ಓಪನ್ ಮಾಡಿದ್ರೆ ಅಲ್ಲಿ ನೋಡಿದ್ರೆ 2 ಇಲಿಗಳಿದ್ವು. ಇಲಿಗಳು ಸತ್ತೋಗಿದ್ದಾವೇನೋ ಅಂತ ನೋಡಿದ್ರೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ವು. ಪಾಪ ಬಿದ್ದೋಗ್ಬಿಟ್ಟಿದ್ದಾವೆ. ಪುನಃ ಮೇಲೆ ಬರೋಕ್ಕಾಗದೆ ಅಲ್ಲಲ್ಲೇ ಈಜಾಡ್ಕೊಂಡಿದ್ವು. ಈ ಬಿದ್ದಿರೋ ಇಲಿಗಳನ್ನ ಇಲ್ಲೇ ಫ್ಲಶ್ ಮಾಡಿ ಸಾಯಿಸ್ಲಾ ಅಥವಾ ಬದುಕಿಸ್ಲಾ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹಂಗೆ ಲೆಫ್ಟಿಗೆ ಟರ್ನ್ ಆಗಿ ಬಾತ್ ಟಬ್ ಹತ್ರ ನೋಡಿದ್ರೆ ಅಲ್ಲೊಂದು ಇಲಿ ಇತ್ತು. ಅವಾಗ ನನಗೆ ಅನಿಸಿದ್ದು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಬಾತ್ ಟಬ್ಬಲ್ಲಿ ಇದ್ದಿದ್ದು ಇಲಿ ಫುಲ್ಲು ಓಡಾಡಿ ಬಾತ್ ಟಬ್ನೆಲ್ಲ ಕೊಳೆ ಮಾಡ್ಬಿಟ್ಟಿತ್ತು. ಸರಿ, ಏನೋ ದೊಡ್ಡ ಮನ್ಸು ಮಾಡಿ ಕಾಪಾಡೋಣ ಅಂದ್ಬಿಟ್ಟು ಕೈಗೆ ಕವರೆಲ್ಲ ಕಟ್ಕೊಂಡು ಇಲಿಗಳನ್ನ ಹಿಡಿದೆ. ಆದರೆ ಒಂದು ಇಲಿ ಮಾತ್ರ ಕೈಗೆ ಸಿಗ್ತಿರ್ಲಿಲ್ಲ, ಒಳಗಡೆನೇ ಹೋಗ್ತಿತ್ತು. ಅದೇನಿಟ್ಟಿತ್ತೋ ಒಳಗಡೆ. ಹೆಂಗೋ ಕಷ್ಟಪಟ್ಟು ಆ ಇಲಿನೂ ಹಿಡಿದೆ. ಆ ಕಡೆ ಬಾತ್ ಟಬ್ಬಲ್ಲಿ ಇದ್ದಿದ್ದು ಇಲಿ ಹಿಡಿಯೋಕೆ ಏನು ಕಷ್ಟನೇ ಆಗಲಿಲ್ಲ. ಸುಮ್ಮನೆ ಬೋನ್ ತಗೊಂಡು ಓಪನ್ ಮಾಡಿದೆ. ಅದಾಗದೇ ಪಾಪ ಬಂತು. ಹೆಂಗೋ ಮಾಡಿ 3 ಇಲಿನೂ ಹಿಡಿದು ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ತಗೊಂಡೋಗಿ 3 ಇಲಿನೂ ಬಿಟ್ಟೆ. ಪಾಪ ಕಮಡಲ್ಲಿ ಬಿದ್ದಿದ್ದು 2 ಇಲಿಗಳು ಮಾತ್ರ ಫುಲ್ಲು ಚಳಿಗೆ ನಡುಗ್ತಾ ಇದ್ವು. ಬೆಟ್ಟಿದ ತಕ್ಷಣ ಪಾಪ ಹೋಗಿ ಇನ್ನು ತಿರುಗೇ ನೋಡಲಿಲ್ಲ ಅವು. ಆ ಕಡೆ ಹೋಗಿ ಎಲ್ಲ ಸೇರ್ಕೊಂಡ್ವು. ಆದರೆ ಬೋನಲ್ಲಿ ಇದ್ದಿದ್ದು ಇಲಿ ಮಾತ್ರ ಬಿಟ್ರೂ ಹೋಯ್ತಾ ಇರಲಿಲ್ಲ. ಅಲ್ಲಲ್ಲೇ ನಿಂತ್ಕೊಳ್ಳೋದು. ಆಮೇಲೆ ಪುನಃ ನಾನೇ ಓಡಿಸಿದಾಯ್ತು. ಆದರೆ ಒಂದು ಯೋಚನೆ ಏನಂದರೆ, ಈ ಇಲಿಗಳು ಅದು ಹೆಂಗೆ ಬಾತ್ರೂಮಿಗೆ ಬಂದವು ಅಂತ. ಯಾಕೆಂದರೆ ನಮ್ಮ ಮನೆ ಅಕ್ಕಪಕ್ಕ ಯಾವುದೇ ಥರ ಮಾಡನೂ ಇಲ್ಲ. ಮತ್ತು ನಮ್ಮ ಮನೆ ಮುಂದೆನೇ ಮೇನ್ ರೋಡ್ ಇದೆ. ಯಾವಾಗಲೂ ವೆಹಿಕಲ್ ಓಡಾಡ್ತಾನೆ ಇರ್ತವೆ. ಇದ್ರ ಜೊತೆಗೂ ನಮ್ಮ ಮನೆಯಲ್ಲಿ ಒಂದು 3-4 ಬೆಕ್ಕುಗಳು ಬೇರೆ ಇದ್ದಾವೆ. ಅದಲ್ಲದೆ ಈ ಬೆಕ್ಕುಗಳು ನಮ್ಮ ಮನೆ ಗೇಟ್ ಒಳಗಡೆನೇ ಇರ್ತವೆ. ಆ ಕಡೆ ಅಕ್ಕಪಕ್ಕದ ಮನೆಗೂ ಹೋಗಲ್ಲ. ಇದನ್ನೆಲ್ಲ ದಾಟ್ಕೊಂಡು ಆ ಇಲಿಗಳು ಫಸ್ಟ್ ಫ್ಲೋರಿರೋ ರೂಮ್ ಬಾತ್ರೂಮ್ಗೆ ಅದು ಹೆಂಗೆ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನಿಮಗೇನಾದರೂ ಈ ಇಲಿಗಳು ಹೇಗೆ ಬಂದವು ಅಂತ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮನೇಲಿ ಏನಾದರೂ ಇನ್ನೂ ಇಲಿಗಳು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಏನಾದರೂ ಟೆಕ್ನಿಕ್ಕು ಅಥವಾ ಮೆಥಡ್ ಇದ್ದರೆ ದಯವಿಟ್ಟು ಅದು ತಿಳಿಸಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.